ಗುರುಗಳೇ, ಮುಂದಿನ ರಾಶಿ ವೃಷಭ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇನ್ನು ವೃಷಭ ರಾಶಿ ಬಹುಶಃ ನೀವೊಂದು ನಾಣ್ಣುಡಿಯನ್ನು ಕೇಳಿರುತ್ತೀರಿ. ಯಾಕೋ ನಾನು ಬಂಗಾರ ಮುಟ್ಟಿದ್ರೂ ಮಣ್ಣಾಗ್ತಾ ಇದೆ. ಇದೀಗ ವೃಷಭ ರಾಶಿಯವರಿಗೆ ಮಣ್ಣು ಮುಟ್ಟಿದರೂ ಬಂಗಾರವಾಗ್ತಕ್ಕಂತಹ ಪರ್ವಕಾಲ ಪ್ರಾರಂಭವಾಗಿದೆ. ಹೇರಂಬನಿಗೆ ವಂದಿಸ್ತಾ ಆರಂಭವನ್ನು ಮಾಡುತ್ತಾ ಪ್ರಾರಂಭದ ಸುಮುಹೂರ್ತ ನಿಮ್ಮದು ವೃಷಭ ರಾಶಿವರು. ಅದರಲ್ಲಿ 11ನೇ ಮನೆಯಲ್ಲಿ ಭಗವಾನ್ ಶ್ರೀ ಶನೈಶ್ಚರನು ದ್ವಿತೀಯ ಸ್ಥಾನಕ್ಕೆ, ಧನಸ್ಥಾನಕ್ಕೆ, ವಾಕ್ಸ್ಥಾನಕ್ಕೆ ಬಂದಿರತಕ್ಕಂಥ ಮಹಾನುಭಾವ ಬೃಹಸ್ಪತಿ. ಇನ್ನು ನಿಮಗೆ ಹೇಳೋದೇ ಬೇಡ, ಅಷ್ಟು ಅದ್ಭುತವಾಗಿದೆ. ಹಾಗಂತೇಳಿ ಸುಮ್ಮನೆ ಮನೆಯಲ್ಲಿ ಕೈ ಕಟ್ಕೊಂಡು ಕೂತ್ಬಿಟ್ರೆ ಎಲ್ಲವೂ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಮಗೆ ಸಂಬಂಧಪಟ್ಟದ್ದು ಶ್ರಮ ಪ್ಲಸ್ ಪರಿಶ್ರಮ = ಅದೃಷ್ಟ ಅನ್ನೋದು ನಾವು ಕೇಳಿರ್ತೇವೆ. ಅದಕ್ಕಾಗಿ ವೃಷಭ ರಾಶಿಯವರೆಗೆ ಇದೀಗ ಗುರುಬಲ ಪ್ರಾರಂಭವಾಗ್ತಕ್ಕಂಥದ್ದು. 1 ವರ್ಷ ಕಾಲ ನಿಮ್ಮದು ಏನಾದರೂ ಆಸೆ ಆಕಾಂಕ್ಷೆಗಳು ಇಷ್ಟು ವರ್ಷಗಳಿಂದ ಏನು ಪ್ರಯತ್ನ ಪಟ್ಟರೂ ಆಗ್ತಿಲ್ಲ. ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಕೆಲಸಗಳು ಮಂದ ಆಗ್ತಿರೋವಂಥದ್ದು ಅಥವಾ ನೆನೆಗುದಿಗೆ ಬಿದ್ದಿರತಕ್ಕಂತಹದ್ದು. ನನ್ನ ಜೀವಮಾನ ಪರ್ಯಂತ ಇಷ್ಟೆಲ್ಲ ಕಡೆ, ಯಾಕಂದರೆ 12 ವರ್ಷಗಳ ಹಿಂದೆ ಇಲ್ಲಿಗೆ ಬಂದಿದ್ದವ. ನೀವು ಚೆನ್ನಾಗಿ ನೆನಪು ಮಾಡಿಕೊಡಿ, 12 ವರ್ಷಗಳ ಹಿಂದೆ ನೀವು ಹೇಗಿದ್ರಿ, ಇದೀಗ ಅಂತಹ 12 ವರ್ಷದ ಅತ್ಯಂತ ಅದ್ಭುತವಾಗಿರತಕ್ಕಂಥ, ಅಂದರೆ 12 ವರ್ಷಗಳ ಹಿಂದೆ ಕೆಟ್ಟದ್ದಿತ್ತು ಅಂತ ಅಲ್ಲ, ಈಗಲೇ ನಿಮಗೆ ಬರ್ತಕ್ಕಂತಹದ್ದು ದ್ವಿತೀಯಕ್ಕೆ ಬಂದಾಗ ಒಳ್ಳೆಯದನ್ನೇ ಮಾಡಲಿಕ್ಕೆ ಅವ ಬಂದಿರ್ತಾನೆ. ಧನಸ್ಥಾನಕ್ಕೆ ಬಂದಿರತಕ್ಕಂತಹ ಗುರು ನಿಮಗೆ ಧನಾಗಮನವನ್ನು ಮಾಡಿಕೊಡ್ತಿರ್ತಾನೆ. ಯಾರಿಗೆ? ವೃಷಭ ರಾಶಿಯವರಿಗೆ. ವೃಷಭ ರಾಶಿಯವರಿಗೆ ಅತ್ಯಂತ ಶುಭ ಫಲವನ್ನು ಕೊಡ್ತಕ್ಕಂಥದ್ದು. ನೀವು ಏನೇನು ಕನಸನ್ನು ಕಟ್ಟಿಕೊಂಡಿದ್ದೀರೋ ಅಂತ ಅಷ್ಟೂ ಕನಸುಗಳು ನನಸಾಗ್ತಕ್ಕಂಥದ್ದು. ಒಂದು ಜಾಗವನ್ನು ತೆಗೆದುಕೊಳ್ಳಬೇಕು, ಒಂದು ಮನೆಯನ್ನು ಕಟ್ಟಬೇಕು, ಮಕ್ಕಳ ವಿದ್ಯಾಭ್ಯಾಸವನ್ನು ನಾನು ವಿದೇಶದಲ್ಲೇ ಮಾಡಿಸ್ಬೇಕು, ಅಥವಾ ಮಕ್ಕಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಯಾವುದೇ ನಾನು ಬಿಸ್ನೆಸ್ ನಾನು ಮಾಡಿಕೊಡ್ಬೇಕು ಅನ್ನೋ ಆಕಾಂಕ್ಷೆಗಳು ನಿಮ್ಮದು ಏನಿದ್ದರೂ ಕೂಡ ಈಡೇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಿಮಗೆ ಏಕಕಾಲಕ್ಕೆ ಅತ್ಯಂತ ಪ್ರಸಿದ್ಧಿಯನ್ನು ನಿಮಗೆ ಕೊಡಲಿಕ್ಕೆ ಬಂದಿರತಕ್ಕಂಥ ಮಹಾನುಭಾವ ಯಾರಾದರೂ ಇದ್ದರೆ ಅದು ಬೃಹಸ್ಪತಿ. ಈ ಒಂದು ವೃಷಭ ರಾಶಿಯವರೆಗೆ ಗುರುಬಲ ಏನು ಅಂತಂದರೆ, ಪ್ರತಿನಿತ್ಯ ಒಂದು ಫಂಕ್ಷನ್ ಇದ್ದರೆ ಹೇಗಿರುತ್ತೆ ನಿಮಗೆ, ಹಾಗಿರುತ್ತೆ. ಗುರು ಅನುಭವ 2ನೇ ಮನೆಗೆ ಬಂದಾಗ, ಅಂತಹ ಧನಸ್ಥಾನಕ್ಕೆ ಬಂದಾಗ. ಬಟ್ ನಿಮ್ಮ ಪ್ರಯತ್ನಗಳಿದ್ದಾವಲ್ಲ ಎಷ್ಟು ಅಂತಂದರೆ, ಮರ್ಕ್ಯುರಿ ಮೊದಲೇ ಅಲ್ಲಿಗೆ ಬಂದಿರತಕ್ಕಂಥದ್ದು ಆತ. ಆ ಮರ್ಕ್ಯುರಿ ಪ್ಲೇಸ್ಗೆ ಗುರು ಬಂದಿರೋದ್ರಿಂದ ಬಹಳ ಅದ್ಭುತವಾಗಿರತಕ್ಕಂತಹದ್ದು. ನೀವು ಆಕ್ಟಿವ್ ಆಗಬೇಕಷ್ಟೇ. ನೀವು ಆಕ್ಟಿವ್ ಆಗ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಅದ್ಭುತವಾಗಿರತಕ್ಕಂಥದ್ದು. ನಿಮ್ಮದೇ ಒಂದು 10 ಎಕರೆ ಮಾವಿನ ತೋಟ ಇದೆ ಅಂದ್ಕೊಳ್ಳಿ ನೀವು ಒಂದು ಸಲ. ಅಂತಹ ಅತ್ಯಂತ ಅದ್ಭುತವಾಗಿರತಕ್ಕಂತಹ ವೆರೈಟಿ ಫ್ರೂಟ್ಸ್ ಬಿಟ್ಟಿದೆ. ಬಾದಾಮಿ ಆಗಿರಬಹುದು, ನೀಲಮ್ ಆಗಿರಬಹುದು, ಬೆನಿಶ್ ಆಗಿರಬಹುದು, ರಾಜಗೀರ ಆಗಿರಬಹುದು, ಎಷ್ಟು ತರಹದ ತಳಿಗಳಿದ್ದಾವೋ ಅಷ್ಟೂ ತಳಿಗಳು ನಿಮ್ಮ ತೋಟದಲ್ಲಿ ಬಂದಿದೆ. ಸೀಸನ್ ಎಲ್ಲ ತರಹದ ಫ್ರೂಟ್ಸು ಬಿಟ್ಟಾಗಿದೆ. ಇನ್ನು ನೀವು ತೆಗೆದುಕೊಂಡು ತಿನ್ನುವಂಥದ್ದು. ಆಮೇಲೆ ಅದಕ್ಕೆ ಅತ್ಯಂತ ಅಧಿಕವಾಗಿರ್ತಕ್ಕಂತಹ ಬೆಲೆ ಕೂಡ ಮಾರ್ಕೆಟಲ್ಲಿದೆ. ಅದನ್ನು ಮಾರ್ಕೆಟ್ಗೆ ಹಾಕ್ತಕ್ಕಂತಹದ್ದು ಇದೇ ಫಸಲು ಅಂದ್ಕೊಳ್ಳಿ. ಅಷ್ಟು ಅದ್ಭುತವಾಗಿ ಬಂದಿರತಕ್ಕಂತಹದ್ದು, ಅಷ್ಟು ಚೆನ್ನಾಗಿರತಕ್ಕಂತಹದ್ದು ಈ ಒಂದು ವೃಷಭ ರಾಶಿವರೆಗೆ ಗುರುಬಲ. ಒಟ್ಟಾರೆ ಒಂದೇ ಮಾತಲ್ಲಿ ಹೇಳೋದಾದರೆ, ಮುಟ್ಟಿದ್ದೆಲ್ಲ ಚಿನ್ನ ಹಾಗಿರ್ತಕ್ಕಂತಹದ್ದು ವೃಷಭ ರಾಶಿಯವರೆಗೆ. ಆದರೆ ನಿಮಗೆ ಸಂಬಂಧಪಡ್ತಕ್ಕಂತಹದ್ದು 11ನೇ ಮನೆಯಲ್ಲಿ ಶನೈಶ್ಚರನಿದ್ದಾಗ, ಎಲ್ಲಿ ನೀವು ಟೆಂಪ್ರವರಿ ಅಂತ ಏನೂ ಮಾಡಲಿಕ್ಕೆ ಹೋಗಬಾರ್ದು. ಎಲ್ಲವೂ ಕೂಡ ಪರ್ಮನೆಂಟಾಗಿ ಇರ್ತಕ್ಕಂಥದ್ದು, ಶಾಶ್ವತವಾಗಿರ್ತಕ್ಕಂತಹ ಕೆಲಸಗಳು ನೀವೇನು ಮಾಡಲಿಕ್ಕೆ ಹೊರಟರು ಕೂಡ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು. ನನ್ನ ಜೀವಮಾನದಲ್ಲಿ ಮನೆ ಕಟ್ಟೋಕ್ಕೆ ಆಗುತ್ತೋ ಆಗಲ್ವೋ ಅಂದ್ಕೊಂಡಿದ್ರಲ್ಲ, ನನ್ನ ಸೈಟ್ ತೊಗೊಳಕ್ಕೆ ಆಗುತ್ತೋ ಆಗಲ್ಲ ಅಂದ್ಕೊಂಡಿದ್ರಲ್ಲ, ಈ ವರ್ಷ ಕಟ್ಟಿಟ್ಟು ಆಗ್ತಕ್ಕಂಥದ್ದು. ಯಾಕಂದರೆ ಗುರು ಅನುಗ್ರಹಕ್ಕೆ ನೀವೆಲ್ಲರೂ ಕೂಡ ಒಳಗಾಗಿರತಕ್ಕಂಥದ್ದು ಇರುತ್ತೆ. ಒಮ್ಮೆ ನಿಮ್ಮ ಜಾತಕವನ್ನು ಅವಲೋಕನ ಮಾಡಿಕೊಂಡಾಗ ಸ್ವಲ್ಪ ನಿಮ್ಮ ಜಾತಕ ರೀತಿಯ ಆ ಒಂದು ಪ್ಲಾನೆಟ್ ಪ್ರಕಾರ ಗುರುಗ್ರಹ ಎಲ್ಲಿರ್ತಾನೋ ಅದರ ಜೊತೆಗೆ ಅನುಗ್ರಹ ಮಾಡ್ತಕ್ಕಂಥದ್ದು ಕೂಡ ಇರುತ್ತೆ. ಇನ್ನೇನಾದರೂ ವೃಷಭ ರಾಶಿಯವರೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಜಾತಕದಲ್ಲಿ ಗುರು ಸ್ವಕ್ಷೇತ್ರದಲ್ಲಿದ್ದಾನೋ ಅಥವಾ ಉಚ್ಚಕ್ಷೇತ್ರದಲ್ಲಿದ್ದಾನೋ ಅಥವಾ ಮಿತ್ರಕ್ಷೇತ್ರದಲ್ಲಿದ್ದಾನೋ, ದಶಾಭುಕ್ತಿ ಆದರೂ ಏನು, ಇಷ್ಟನ್ನು ನೀವು ಗಮನಿಸ್ಕೊಂಡು ಹೋದರೆ ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ರೆಮಿಡಿಯನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದಾದರೆ ಅದ್ಭುತವಾಗಿರತಕ್ಕಂಥದ್ದು. ಈಗ ಯಾರಿಗೋ ಒಬ್ಬರಿಗೆ ಗುರು ಮಹಾದಶೆ ಇರುತ್ತೆ, ರಾಹು ಭುಕ್ತಿ ಇದ್ದುಬಿಟ್ಟಿರುತ್ತೆ, ಅಥವಾ ರಾಹು ಮಹಾದಶೆ ಇರುತ್ತೆ, ಗುರು ಭುಕ್ತಿ ಇರುತ್ತೆ. ಯಾಕಂದರೆ ಹಲವು ಥರದ ಜಾತಕ ಇರುತ್ತಲ್ಲ. ಹಾಗಾಗಿ ಅಂತಹ ಗುರು ಚಾಂಡಾಳ ಏರ್ಪಟ್ಟಾಗ, ಈಗ ನಾನು ಹೇಳಿರ್ತಕ್ಕಂಥ ಅಪ್ಲೈ ಆಗದಿದ್ದರೆ
ಗುರು ನನಗೆ ಈಗೆಲ್ಲ ಹೇಳಿದರು ಅಂತ ಅಂದ್ಕೊಂಡಿರ್ತೀರಿ, ಅಥವಾ ನೀವೆಲ್ಲೋ ಒಂದು ಕಡೆ ಇದನ್ನು 100ಕ್ಕೆ 100 ಅಕ್ಸೆಪ್ಟ್ ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತಂದರೆ, ಎಸ್, ಗುರು ಅನ್ನುವವ ಬ್ಯಾಂಕ್ ಓಪನ್ ಇದೆ, ಓಪನ್ ಟೈಮ್ 5 ಗಂಟೆಗೆ ಅಂದರೆ 9 to 10 ಓಪನ್ ಆಗಿದೆ, ಕ್ಲೋಸ್ 5 ಹೀಗೆ ಮಾಡ್ತಕ್ಕ. ನೀವೇನಾದರೂ 7ಗೆ ಹೋದರೆ ಈವ್ನಿಂಗು ಲಾಕ್ ಆಗಿರುತ್ತೆ. ಇದನ್ನೇ ನಾನು ದಶಾಭುಕ್ತಿ ಅಂತ ಹೇಳಿರ್ತೇನೆ. ಇದರ ಪ್ರಕಾರ ಅನೂಚಾನು ತಪ್ಪದ ಹಾಗೆ ನೀವೇನಾದರೂ ಗುರುವಿನ ಅನುಗ್ರಹಕ್ಕೆ ಪಾತ್ರ ಆಗಲೇಬೇಕು ಅಂತಂದಾಗ ಎಚ್ಚೆತ್ತುಕೊಳ್ತಕ್ಕಂಥದ್ದು, ಆಕ್ಟಿವ್ ಆಗ್ತಕ್ಕಂಥದ್ದು. ನಿಮ್ಮಲ್ಲಿರ್ತಕ್ಕಂತಹ ಲೇಜಿ ಒಂದನ್ನು ನೀವು ಸರಿಪಡಿಸಿಕೊಂಡ್ರೆ ವೃಷಭ ರಾಶಿಯವರು ಅತ್ಯಂತ ಪ್ರಮುಖವಾಗಿರ್ತದೆ ಘಟ್ಟವನ್ನು ನೀವು ತಲುಪ್ತೀರಿ. ನೀವು ಬಿಸ್ನೆಸ್ಸೇ ಮಾಡ್ತಿದ್ದೀರೋ ಅಥವಾ ಜಾಬ್ ಮಾಡ್ತಿದ್ದೀರೋ, ಒಟ್ಟಾರೆ ನಿಮಗೆ ಏನು ಅಂತಂದರೆ ಇನ್ನೊಂದು ಪದವಿಯನ್ನು ಅಲಂಕರಿಸ್ತಕ್ಕಂಥ ಯೋಗವೂ ಕೂಡ ಇರತಕ್ಕಂಥದ್ದು ಧನಸ್ಥಾನಕ್ಕೆ ಗುರು ಬಂದಾಗ ಅಂತಹ ಫಲಗಳನ್ನು ಕೊಡ್ತಾನೆ. ಸಾಧ್ಯವಾದರೆ ಗುರುವಿನ ಕ್ಷೇತ್ರಕ್ಕೆ ಒಂದು ಸಲ ಹೋಗಿ ಬರ್ತಕ್ಕಂತಹದ್ದನ್ನು ಮಾಡಿಕೊಳ್ಳಿ. ಗುರು ದತ್ತಾತ್ರೇಯರಾಗಿರ್ತಕ್ಕಂತಹದ್ದು ಅಥವಾ ಸಾಯಿಬಾಬಾ ಸೇವೆಯನ್ನು ಮಾಡ್ತಕ್ಕಂತಹದ್ದು, ಮಂತ್ರಾಲಯದ ರಾಘವೇಂದ್ರ ಪ್ರಭುಗಳ ದರ್ಶನ ಮಾಡ್ತಕ್ಕಂತಹದ್ದು, ಯಾರಿಗಾದರೂ ಖುಷಿಯಿಂದ ಸಂತೋಷ ನೀವೇನಾದರೂ ಮಾಡ್ತೀನಿ ಅಂತಂದರೆ ಅನ್ನದಾನವನ್ನು ಮಾಡ್ತಕ್ಕಂತಹದ್ದು ಇನ್ನಷ್ಟು ಮತ್ತಷ್ಟು ನಿಮಗೆ ಹೆಚ್ಚಿಗೆ ಮಾಡಿಕೊಡ್ತಕ್ಕಂಥದ್ದು. ಯಾವುದನ್ನು? ಪುಣ್ಯ ಫಲವನ್ನು, ಆರ್ಥಿಕಾಭಿವೃದ್ಧಿಯನ್ನು, ಧನಾಭಿವೃದ್ಧಿಯನ್ನು ಮಾಡಿಕೊಡ್ತಾನೆ. ವೃಷಭ ರಾಶಿಯವರೆಗೆ ಈ ಗುರು ಅತ್ಯಂತ ಶುಭ ಫಲವನ್ನು ಕರುಣಿಸ್ಕೊಡ್ತಾನೆ. ಶಿವಂಭುಯಾತ್, ಒಳಿತಾಗಲಿ. ವೃಷಭ ರಾಶಿ ವೀಕ್ಷಕರು ಕೇಳಿಸ್ಕೊಂಡ್ರಲ್ಲ, ಈ ವರ್ಷ ನಿಮಗೆ ಅದ್ಭುತವಾದ ವರ್ಷ ಅಂತ ಹೇಳಲಾಗುತ್ತೆ. ಅದನ್ನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಿ.